ನಿಮ್ಮ ಪೆನ್ಷನ್ ಇದೀಗ ನಿಲ್ಲಿಸಲ್ಪಟ್ಟಿದೆಯಾ? ಬ್ಯಾಂಕಿಗೆ ಹೋದ್ರೆ ಹಣ ಬರಲಿಲ್ಲವೇ? ದೇಶದಾದ್ಯಂತ ಲಕ್ಷಾಂತರ ಜನರು ಈಗ ಇದೇ ಆತಂಕದಲ್ಲಿದ್ದಾರೆ. ವೃದ್ಧಾಪ್ಯ ಪೆನ್ಷನ್, ವಿಧವಾ ಪೆನ್ಷನ್ ಅಥವಾ ದಿವ್ಯಾಂಗ ಪೆನ್ಷನ್ ಯಾವುದೇ ಆಗಿರಲಿ, ಸರ್ಕಾರದ ಹೊಸ ನಿಯಮಗಳಿಂದಾಗಿ ಅನೇಕರಿಗೆ ಪೆನ್ಷನ್ ಬಂದಿಲ್ಲ. ಆದರೆ ಇದು ಏಕೆ ನಡೆಯುತ್ತಿದೆ? ಯಾರಿಗೆ ಪೆನ್ಷನ್ ನಿಲ್ಲುತ್ತದೆ ಮತ್ತು ನಿಮ್ಮ ಪೆನ್ಷನ್ ಅನ್ನು ಹೇಗೆ ಉಳಿಸಿಕೊಳ್ಳಬಹುದು? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇದು ನಿಮ್ಮ ಹಣಕಾಸಿನ ಭವಿಷ್ಯಕ್ಕೆ ಸಂಬಂಧಿಸಿದೆ. ಹಾಯ್ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂತಹ ಮಹತ್ವದ ಮಾಹಿತಿಗಳನ್ನು ಮೊದಲು ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಪೆನ್ಷನ್ ಸ್ಥಿತಿ ಬಗ್ಗೆ ತಿಳಿಸಿ. ನಿಮ್ಮ ಅನುಭವವನ್ನು ಶೇರ್ ಮಾಡಿ. ಈಗ ನೇರವಾಗಿ ಮುಖ್ಯ ವಿಷಯಕ್ಕೆ ಬರೋಣ. ಸರ್ಕಾರ ಇತ್ತೀಚೆಗೆ ಪೆನ್ಷನ್ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರುತ್ತಿದೆ. ಇದು ಯಾವುದೇ ಒಂದು ರಾಜ್ಯಕ್ಕೆ ಸೀಮಿತವಲ್ಲ, ಇಡೀ ದೇಶದ ಕೋಟ್ಯಾಂತರ ಪೆನ್ಷನ್ ಧಾರಕರಿಗೆ ಸಂಬಂಧಿಸಿದೆ. ವೃದ್ಧರು, ವಿಧವೆಯರು ಮತ್ತು ದಿವ್ಯಾಂಗರು ಎಲ್ಲರೂ ಇದರಿಂದ ಪ್ರಭಾವಿತರಾಗಿದ್ದಾರೆ. ಸರ್ಕಾರದ ಉದ್ದೇಶ ಏನೆಂದರೆ, ಅನರ್ಹ ಜನರು ಪೆನ್ಷನ್ ಪಡೆಯುವುದನ್ನು ತಡೆಯುವುದು ಮತ್ತು ನಿಜವಾಗಿ ಅರ್ಹರಾದವರಿಗೆ ಸಹಾಯ ತಲುಪಿಸುವುದು. ಹಲವು ವರ್ಷಗಳಿಂದ ದೂರುಗಳು ಬರುತ್ತಿದ್ದವು. ಕೆಲವರು ತಪ್ಪು ವಯಸ್ಸು ತೋರಿಸಿ ವೃದ್ಧಾಪ್ಯ ಪೆನ್ಷನ್ ಪಡೆಯುತ್ತಿದ್ದರು. ಕೆಲವು ಮಹಿಳೆಯರು ಮರುವಿವಾಹವಾದ ನಂತರವೂ ವಿಧವಾ ಪೆನ್ಷನ್ ತೆಗೆದುಕೊಳ್ಳುತ್ತಿದ್ದರು ಮತ್ತು ಕೆಲವರು ನಕಲಿ ದಿವ್ಯಾಂಗ ಪ್ರಮಾಣಪತ್ರಗಳೊಂದಿಗೆ ಲಾಭ ಪಡೆಯುತ್ತಿದ್ದರು. ಇದರಿಂದ ಸರ್ಕಾರಿ ಖಜಾನೆಗೆ ಭಾರೀ ಹೊರೆ ಬೀಳುತ್ತಿತ್ತು ಮತ್ತು ನಿಜ ಅಗತ್ಯವಿರುವವರು ವಂಚಿತರಾಗುತ್ತಿದ್ದರು. ಈಗ ಸರ್ಕಾರ ಕೇಂದ್ರ ಮತ್ತು ರಾಜ್ಯಗಳೊಂದಿಗೆ ಸೇರಿ ದೊಡ್ಡ ಮಟ್ಟದ ಪೆನ್ಷನ್ ಪರಿಶೀಲನಾ ಅಭಿಯಾನ ಆರಂಭಿಸಿದೆ. ಇದರಲ್ಲಿ ಪ್ರತಿ ಪೆನ್ಷನ್ ಧಾರಕನ ಅರ್ಹತೆಯನ್ನು ಮರುಪರಿಶೀಲಿಸಲಾಗುತ್ತಿದೆ. ಆಧಾರ್ ಕಾರ್ಡ್, ವಯಸ್ಸು, ವೈವಾಹಿಕ ಸ್ಥಿತಿ, ದಿವ್ಯಾಂಗ ಪ್ರಮಾಣಪತ್ರ, ಬ್ಯಾಂಕ್ ಖಾತೆ ವಿವರಗಳು, ಜೀವನ ಪ್ರಮಾಣಪತ್ರ ಮತ್ತು ಕೆವೈಸಿ ಎಲ್ಲವನ್ನೂ ಕಟ್ಟುನಿಟ್ಟಾಗಿ ಪರಿಶೀಲಿಸಲಾಗುತ್ತಿದೆ. ಡಿಜಿಟಲ್ ವ್ಯವಸ್ಥೆಯಿಂದಾಗಿ ಈಗ ಎಲ್ಲಾ ದಾಖಲೆಗಳು ಒಂದಕ್ಕೊಂದು ಸಂಪರ್ಕಗೊಂಡಿವೆ. ಆಧಾರ್, ರೇಷನ್ ಕಾರ್ಡ್, ಭೂಮಿ ದಾಖಲೆಗಳು, ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಎಲ್ಲವೂ ತಪಾಸಣೆಗೆ ಒಳಪಡುತ್ತಿವೆ. ಇದರಿಂದಾಗಿ ಅನೇಕರ ಪೆನ್ಷನ್ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ನಿಲ್ಲಿಸಲ್ಪಟ್ಟಿದೆ. ಮುಖ್ಯವಾಗಿ 3 ವರ್ಗದ ಜನರ ಪೆನ್ಷನ್ ಅತಿ ಹೆಚ್ಚು ಪ್ರಭಾವಿತವಾಗಿದೆ. ಮೊದಲನೆಯದು ವಿಧವಾ ಪೆನ್ಷನ್ ಧಾರಕ ಮಹಿಳೆಯರು. ಅನೇಕ ಮಹಿಳೆಯರು ತಮ್ಮ ಪತಿ ನಿಧನದ ನಂತರ ಪೆನ್ಷನ್ ಪಡೆಯುತ್ತಿದ್ದರು. ಆದರೆ ಮರು ವಿವಾಹವಾದ ನಂತರವೂ ಮಾಹಿತಿ ನೀಡದೆ ಪೆನ್ಷನ್ ತೆಗೆದುಕೊಂಡಿದ್ದರು. ಈಗ ಡಿಜಿಟಲ್ ಲಿಂಕಿಂಗ್ನಿಂದಾಗಿ ಆಧಾರ್ ಅಥವಾ ಫ್ಯಾಮಿಲಿ ಐಡಿಯಲ್ಲಿ ಪತಿಯ ಹೆಸರು ಕಾಣಿಸಿಕೊಂಡ ಕೂಡಲೇ ಪೆನ್ಷನ್ ಸ್ಟಾಪ್ ಆಗುತ್ತಿದೆ. ಕೆಲವರು ಸಹಜೀವನ ಮಾಡುತ್ತಿದ್ದರೂ ದಾಖಲೆಗಳಲ್ಲಿ ವಿವಾಹ ದಾಖಲಾಗಿದ್ದರೆ ಸರ್ಕಾರ ಅದನ್ನು ಪರಿಗಣಿಸುತ್ತದೆ. ಇದಲ್ಲದೆ ಆದಾಯ ಮೀರಿದರೆ ಅಥವಾ ಆಸ್ತಿ ಇದ್ದರೆ ಕೂಡ ಅರ್ಹತೆ ಕಳೆದುಕೊಳ್ಳುತ್ತಾರೆ. ಎರಡನೆಯದು ವೃದ್ಧಾಪ್ಯ ಪೆನ್ಷನ್. ಬುಜುರ್ಗರು ಅನೇಕರು ತಮ್ಮ ವಯಸ್ಸಿನ ದಾಖಲೆಗಳಲ್ಲಿ ವ್ಯತ್ಯಾಸವಿದ್ದರೂ ಪೆನ್ಷನ್ ಪಡೆಯುತ್ತಿದ್ದರು. ಆಧಾರ್, ರೇಷನ್ ಕಾರ್ಡ್ ಮತ್ತು ಇತರ ದಾಖಲೆಗಳಲ್ಲಿ ಜನ್ಮ ದಿನಾಂಕ ಬೇರೆ ಬೇರೆ ಇದ್ದರೆ ಸಿಸ್ಟಮ್ ಅದನ್ನು ದೊಡ್ಡ ದೋಷವೆಂದು ಪರಿಗಣಿಸಿ ಪೆನ್ಷನ್ ನಿಲ್ಲಿಸುತ್ತಿದೆ. ಇದಲ್ಲದೆ ಆದಾಯ ಮೀರಿದರೆ, ಭೂಮಿ ಅಥವಾ ಮನೆ ಇದ್ದರೆ ಅಥವಾ ಮಕ್ಕಳು ಉತ್ತಮ ಆದಾಯವನ್ನು ಹೊಂದಿದ್ದರೆ ಕೂಡ ಅನೇಕ ರಾಜ್ಯಗಳಲ್ಲಿ ಪೆನ್ಷನ್ ಅರ್ಹತೆ ಕಳೆದುಕೊಳ್ಳುತ್ತದೆ. ಜೀವನ ಪ್ರಮಾಣಪತ್ರವನ್ನು ವಾರ್ಷಿಕವಾಗಿ ಸಲ್ಲಿಸದಿದ್ದರೆ ಸಹ ಪೆನ್ಷನ್ ತಾತ್ಕಾಲಿಕವಾಗಿ ನಿಲ್ಲುತ್ತದೆ. ಮೂರನೆಯದು ದಿವ್ಯಾಂಗ ಪೆನ್ಷನ್. ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ನ ಮರುಪರಿಶೀಲನೆ ಅತಿ ಮುಖ್ಯವಾಗಿದೆ. ಹಿಂದೆ ಒಮ್ಮೆ ಪ್ರಮಾಣಪತ್ರ ಮಾಡಿಸಿದರೆ ಸಾಕಾಗುತ್ತಿತ್ತು. ಆದರೆ ಈಗ ದಿವ್ಯಾಂಗತೆಯ ಪ್ರಮಾಣ, ಪರ್ಸೆಂಟೇಜ್ ಮತ್ತು ಸ್ಥಿರತೆಯನ್ನು ಮರುಪರೀಕ್ಷಿಸಲಾಗುತ್ತಿದೆ. ಹಳೆಯ ಸರ್ಟಿಫಿಕೇಟ್ ಹೊಸ ನಿಯಮಗಳಿಗೆ ತಾಳೆಯಾಗದಿದ್ದರೆ ಅಥವಾ ಪರ್ಸೆಂಟೇಜ್ ಕಡಿಮೆ ಇದ್ದರೆ ಪೆನ್ಷನ್ ಸ್ಟಾಪ್ ಆಗುತ್ತದೆ. ಫಿಂಗರ್ ಪ್ರಿಂಟ್ ಅಥವಾ ಐರಿಸ್ ಸ್ಕ್ಯಾನ್ ಸಮಸ್ಯೆಯಿಂದಾಗಿ ಆಧಾರ್ ವೆರಿಫಿಕೇಷನ್ ಫೇಲ್ ಆದರೂ ಸಹ ಸಮಸ್ಯೆ ಉಂಟಾಗುತ್ತದೆ. ಕುಟುಂಬದ ಆದಾಯ ಮೀರಿದರೆ ಕೂಡ ಅರ್ಹತೆ ಕಳೆದುಕೊಳ್ಳಬಹುದು. ಪೆನ್ಷನ್ ಯಾವುದೇ ಸ್ಥಿರ ಹಕ್ಕಲ್ಲ, ಅದು ಸಾಮಾಜಿಕ ಸಹಾಯವಷ್ಟೇ. ಅರ್ಹತೆ ಇಲ್ಲದಿದ್ದರೆ ಸ್ವಯಂಚಾಲಿತವಾಗಿ ನಿಲ್ಲುತ್ತದೆ. ಆದರೆ ಚಿಂತೆಬೇಡ, ಹೆಚ್ಚಿನ ಸಂದರ್ಭಗಳಲ್ಲಿ ಇದು ತಾತ್ಕಾಲಿಕ ನಿಲುಗಡೆಯಷ್ಟೇ. ಜೀವನ ಪ್ರಮಾಣಪತ್ರ ಸಲ್ಲಿಸಿ, ಆಧಾರ್ ಬ್ಯಾಂಕ್ ಲಿಂಕ್ ಮಾಡಿ, ಕೆವೈಸಿ ಪೂರ್ಣಗೊಳಿಸಿ, ದಾಖಲೆಗಳನ್ನು ಸರಿಪಡಿಸಿ ಪೆನ್ಷನ್ ಮತ್ತೆ ಶುರುವಾಗಬಹುದು. ಕೆಲವು ರಾಜ್ಯಗಳಲ್ಲಿ ಪೆನ್ಷನ್ ಮೊತ್ತವನ್ನು ಹೆಚ್ಚಿಸಲಾಗುತ್ತಿದೆ, ಆದರೆ ಸರಿಯಾದ ಜನರಿಗೆ ಮಾತ್ರ. ನಿಮ್ಮ ಪೆನ್ಷನ್ ನಿಲ್ಲಿಸಲ್ಪಟ್ಟಿದ್ದರೆ ಮೊದಲು ಸ್ಥಳೀಯ ಪಂಚಾಯತ್ ಕಚೇರಿ, ಸಾಮಾಜಿಕ ಕಲ್ಯಾಣ ಇಲಾಖೆ ಅಥವಾ ಬ್ಯಾಂಕ್ಗೆ ಭೇಟಿ ನೀಡಿ ಕಾರಣ ತಿಳಿಯಿರಿ. ಆನ್ಲೈನ್ ಪೋರ್ಟಲ್ನಲ್ಲಿ ಸ್ಥಿತಿ ಪರಿಶೀಲಿಸಿ, ದಾಖಲೆಗಳನ್ನು ಅಪ್ಡೇಟ್ ಮಾಡಿ, ಅಗತ್ಯನಿದ್ದರೆ ಅಪೀಲ್ ಮಾಡಿ.
ಸರ್ಕಾರದ ಉದ್ದೇಶ ಭ್ರಷ್ಟಾಚಾರ ತಡೆಯುವುದು ಮತ್ತು ಪಾರದರ್ಶಕತೆ ತರುವುದು. ಆದ್ದರಿಂದ ಎಲ್ಲ ಧಾರಕರು ತಮ್ಮ ದಾಖಲೆಗಳನ್ನು ಸರಿಯಾಗಿ ನೋಡಿಕೊಳ್ಳಿ, ಸಮಯಕ್ಕೆ ಜೀವನ ಪ್ರಮಾಣಪತ್ರ ಸಲ್ಲಿಸಿ ಮತ್ತು ಮಾಹಿತಿಯನ್ನು ಅಪ್ಡೇಟ್ ಆಗಿರಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತೇ? ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಪೆನ್ಷನ್ ಸುರಕ್ಷಿತವಾಗಿರಲಿ. ಧನ್ಯವಾದಗಳು.